ಶಬರಿಮಲೆಯಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಪ್ರತಿದಿನ ನೋಡ್ತಾ ಇದ್ರಿ. ಭಾರಿ ಸಂಖ್ಯೆಯಲ್ಲಿ ಭಕ್ತರು ಜಮಾವಣೆ ಆಗ್ತಾ ಇದ್ದಾರೆ. ಪರಿಸ್ಥಿತಿ ಹೇಗಿದೆ ಅಂದ್ರೆ ಕಂಟ್ರೋಲಿಗೆ ಸಿಗ್ತಾ ಇಲ್ಲ, ಕೈ ಮೀರಿ ಹೋಗಿದೆ. ಅಲ್ಲಿ ಶಬರಿಮಲೆಯಲ್ಲಿ ಭಾರಿ ಭಕ್ತರು ಜಮಾವಣೆ ಆಗ್ತಾ ಇದ್ದು ಪರಿಸ್ಥಿತಿ ಕೈ ಮೀರಿದೆ. ಮಹಿಳೆಯೊಬ್ರು ಕುಸಿದು ಬಿದ್ದು ಮೃತಪಟ್ಟಿದ್ದಾರೆ. ಶಬರಿಮಲೆ ಬೆಟ್ಟ ಹತ್ತುವಾಗ ಮಹಿಳೆ ಕುಸಿದು ಬಿದ್ದು ಮೃತಪಟ್ಟಿರೋದು. ಮಂಡಲ ಪೂಜೆ ಆರಂಭ ಆಗ್ತಾ ಇದ್ದಂತೆ ಶಬರಿಮಲೆಯಲ್ಲಿ ಜನ ಸಾಗರವೇ ಇದೆ. ನೀಲಕ್ಕಲ್, ಪಂಪ, ಅಯ್ಯಪ್ಪನ ಸನ್ನಿಧಾನದಲ್ಲಿ ಭಕ್ತರ ಸಂಖ್ಯೆ ಜಾಸ್ತಿ ಆಗಿದೆ. ದೇವಸ್ಥಾನ ಓಪನ್ ಆದ 48 ಗಂಟೆಯಲ್ಲಿ 2 ಲಕ್ಷಕ್ಕೂ ಹೆಚ್ಚು ಭಕ್ತರು ದರ್ಶನ ಪಡೆದಿದ್ದಾರೆ. ಕ್ಷಣ ಕ್ಷಣಕ್ಕೂ ಭಕ್ತರ ಸಂಖ್ಯೆ ಏರಿಕೆ ಆಗ್ತಲೇ ಇದೆ. ನೀಲಕ್ಕಲ್ನಲ್ಲಿ ಪಾರ್ಕಿಂಗ್ಗೂ ಜಾಗ ಇಲ್ಲ. ಭಕ್ತರು ಪರದಾಡ್ತಾ ಇದ್ದಾರೆ. ಶಬರಿಮಲೆ, ನೀಲಕ್ಕಲ್, ಪಂಪಾದಲ್ಲಿ 3,500 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ ಶಬರಿಮಲೆಯ ಪರಿಸ್ಥಿತಿ ಬಗ್ಗೆ ಕ್ಷಣ ಕ್ಷಣದ ಅಪ್ಡೇಟ್ಸ್ ಅನ್ನ. ಅಲ್ಲಿ ಜನ ಸಾಗರವೇ ಸೇರ್ತಾ ಇದೆ. ಇಡೀ ದಿನ ನಿಂತರೂ ದರ್ಶನ ಸಿಗೋದು ಕಷ್ಟ ಆಗ್ತಾ ಇದೆ ಅಂತ ಭಕ್ತರು ಹೇಳ್ತಾ ಇದ್ದಾರೆ. ಭಕ್ತರು ಪರದಾಡ್ತಾ ಇದ್ದಾರೆ. ಕುಡಿಯೋದಕ್ಕೆ ನೀರು ಕೂಡ ಸಿಗ್ತಾ ಇಲ್ಲ ಅಂತ. ಯಾಕಂದ್ರೆ ಅಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇರೋದ್ರಿಂದ ದೇವಸ್ಥಾನದ ಆಡಳಿತ ಮಂಡಳಿ ಕೂಡ ಹೇಳ್ತಾ ಇರೋದು, ನಿರೀಕ್ಷೆಯೇ ಮಾಡದ ಮಟ್ಟಿಗೆ ಜನರು ಸೇರ್ತಾ ಇದ್ದಾರೆ. ಜನರನ್ನ ಕಂಟ್ರೋಲ್ ಮಾಡೋದು ಕಷ್ಟ ಆಗ್ತಾ ಇದೆ. ಭಾರಿ ಸಂಖ್ಯೆಯಲ್ಲಿ ಭಕ್ತರು ಜಮಾವಣೆ ಆಗ್ತಾ ಇದ್ದಾರೆ. ನೂಕುನುಗ್ಗಲಾಗ್ತಾ ಇದೆ. ಒಂದ್ ಕಡೆ ಭಕ್ತರು ಕಂಗಾಲು, ಮತ್ತೊಂದು ಕಡೆ 3,500 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಪೊಲೀಸರಿಗೂ ಕೂಡ ಬರ್ತಾ ಇರುವಂತಹ ಭಕ್ತರನ್ನ ನಿಯಂತ್ರಿಸೋದು ಕಷ್ಟ ಆಗಿದೆ. ದೇವಸ್ಥಾನದ ಆಡಳಿತ ಮಂಡಳಿ ಕೂಡ ಹರಸಾಹಸವನ್ನ ಪಡ್ತಾ ಇದೆ. ಶಬರಿಮಲೆಯಲ್ಲಿ ದಿನಕ್ಕೆ 90,000 ಭಕ್ತರಿಗಷ್ಟೇ ದರ್ಶನ ವ್ಯವಸ್ಥೆ. ಭಕ್ತರ ದರ್ಶನಕ್ಕೆ ಮಿತಿ ವಿಧಿಸಿದ್ರೂ ಕೂಡ ಭಾರಿ ಪ್ರಮಾಣದಲ್ಲಿ ಭಕ್ತರು ಬರ್ತಾ ಇದ್ದಾರೆ. ದಿನಕ್ಕೆ 40,000 ರಿಂದ 50,000 ಭಕ್ತರು ಬರಬಹುದು ಅಂತ ಆಡಳಿತ ಮಂಡಳಿ ನಿರೀಕ್ಷೆ ಮಾಡಿತ್ತು. ಆದ್ರೆ ಇಲ್ಲ ನೋಡಿದ್ರೆ ಲಕ್ಷಗಟ್ಟಲೆ ಭಕ್ತರು ಬಂದು ನುಗ್ಗುತ್ತಿದ್ದಾರೆ. ಬ್ಯಾರಿಕೇಡ್ಗಳನ್ನ ಅಳವಡಿಸಲಾಗಿದೆ. ಅದನ್ನ ದಾಟಿ ಬೆಟ್ಟ ಹತ್ತೋದಕ್ಕೆ ಅಯ್ಯಪ್ಪ ಮಾಲಾಧಾರಿಗಳು ಯತ್ನ ನಡೆಸಿದ್ದಾರೆ. ನೂಕುನುಗ್ಗಲಾಗ್ತಾ ಇದೆ. 8-10 ಗಂಟೆಯಾದ್ರೂ ಕೂಡ ಪಂಪಾದಿಂದ ದೇವಸ್ಥಾನ ತಲುಪೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಕುಡಿಯೋದಕ್ಕೆ ನೀರಿಲ್ಲ, ಊಟ ಇಲ್ಲ. ಅಯ್ಯಪ್ಪ ಭಕ್ತರು ಪರದಾಡ್ತಾ ಇದ್ದಾರೆ. ದೇವಸ್ಥಾನದ ಆಡಳಿತ ಮಂಡಳಿ ಅಂದಾಜು ಮಾಡಿದ್ದು ಒಂದು 40,000 ರಿಂದ 50,000 ಭಕ್ತರು ಪ್ರತಿದಿನ ಬರಬಹುದು ಅಂತ. ಆದ್ರೆ ಇಲ್ಲಿ ನೋಡಿದ್ರೆ ಲಕ್ಷಗಟ್ಟಲೆ ಭಕ್ತರು ಏಕಾಏಕಿ ನುಗ್ಗುತ್ತಾ ಇರೋದ್ರಿಂದ ದೇವಸ್ಥಾನದ ಆಡಳಿತ ಮಂಡಳಿಯವರಿಗೂ ಕೂಡ ಅಗತ್ಯ ವಸ್ತುಗಳ ಪೂರೈಕೆ ಮಾಡೋದಕ್ಕಾಗ್ತಾ ಇಲ್ಲ. ಭಕ್ತರಿಗೆ ಕುಡಿಯೋದಕ್ಕೆ ನೀರು ಸಿಗ್ತಾ ಇಲ್ಲ, ಊಟ ಸಿಗ್ತಾ ಇಲ್ಲ. ಶಬರಿಮಲೆಯಿಂದ ಚಂದ್ರಶೇಖರ್ ಅನ್ನೋರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಶಬರಿಮಲೆ ದರ್ಶನಕ್ಕೆ ಅಂತ ಹೋದಂತಹ ಭಕ್ತರು ಅಲ್ಲಿನ ಪರಿಸ್ಥಿತಿ ಬಗ್ಗೆ ವಿವರಿಸ್ತಾರೆ. ನಮಸ್ಕಾರ ಚಂದ್ರಶೇಖರ್ ಅವರೇ. ಚಂದ್ರಶೇಖರ್ ಅವರೇ, ನೀವು ಯಾವಾಗ ಹೋಗಿದ್ದು ದರ್ಶನ ಪಡೆಯೋದಕ್ಕೆ ಅಂತ? ನಾವು ಮೇಡಮ್ 16ನೇ ತಾರೀಕು ಹೊರಟಿದ್ದು ದರ್ಶನಕ್ಕೆ. ಏನಿದೆ ಅಂದ್ರೆ ಆಡಳಿತ ಮಂಡಳಿ ಆಗ್ಬೋದು, ಅಲ್ಲಿನ ಪೊಲೀಸ್ ಇಲಾಖೆ ಆಗ್ಬೋದು, ಸಂಪೂರ್ಣವಾಗಿ ವಿಫಲವಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಲ್ಲ, ಅವರೇನೋ 40,000 ರಿಂದ 50,000 ಭಕ್ತರು ಬರ್ಬೋದು ಅನ್ಕೊಂಡಿದ್ರಂತೆ. ಎಷ್ಟು ಭಕ್ತರಿದ್ದಾರೆ ಅಂದಾಜು? ಮಿನಿಮಮ್ ಏನಿಲ್ಲ ಮೇಡಮ್ 2 lakhs ಮೇಲೆ ಭಕ್ತಾದಿಗಳಿದ್ದಾರೆ ಅಲ್ಲಿ. ಓಕೆ. ಅಂದ್ರೆ ಅಲ್ಲಿ ಈಗ ಅವ್ರು ಹೇಳಿರೋದು ಬಂದು 40,000 70,000 ಜನಕ್ಕೆ ಆನ್ಲೈನ್ ಟಿಕೆಟ್ ಕೊಟ್ಟಿದ್ದಾರೆ. ಸ್ಪಾಟ್ ಬುಕಿಂಗ್ 20,000 ಕೊಟ್ಟಿದ್ದೀವಿ ಅಂತ ಆಡಳಿತ ಮಂಡಳಿಯಿಂದ ಹೇಳಿದ್ದಾರೆ. ಓಕೆ. ಆದ್ರೆ 2,000 ಜನ ಭಕ್ತಾದಿಗಳನ್ನ ಯಾವ ರೀತಿ ಅವ್ರು ಇದ್ ಮಾಡಿದ್ರು, ಅವ್ರಿಗೆ ಯಾವ ರೀತಿ ಬುಕಿಂಗ್ ಕೊಟ್ರು, ಆ ಜನಕ್ಕೂ ಸಹ ಪೊಲೀಸ್ ಇಲಾಖೆಯಿಂದ ಎಷ್ಟು ಜನಕ್ಕೆ ನಿಯೋಜನೆ ಮಾಡಿದ್ದಾರೆ ಮ್ಯಾನ್ ಪವರ್ನ. ಅಲ್ಲಿ ಎಷ್ಟು ಭಕ್ತಾದಿಗಳು ನಾವು ಪಂಪಾಯಿಂದ ಬೆಟ್ಟ ಕಟ್ಟಬೇಕು ಅಂತ ಜಾಗದಲ್ಲಿ ಒಂದು ಕುಡಿಯಲ್ಲಿ ಏನಲ್ಲಿ ತುಂಬಾ ಚಿಕ್ಕ ಮಕ್ಳುಗಳು ಬಂದಿದಾರ. ಅದು ಆ ಮಕ್ಳುಗಳನ್ನ ಸಹ ಕೇರ್ ಮಾಡೋ ಅಂತ ಪರಿಸ್ಥಿತಿ ಯಾರು ಇಲ್ಲ. ಆ ಭಕ್ತಾದಿಗಳು ಸಹ ಅಲ್ಲಿ ಏನ್ಬಿಟ್ಟ ಯಾರು ಸಹ ತುಂಬಾ ತಾಳ್ಮೆಯಿಂದ ನಡ್ಕೊತಾ ಇಲ್ಲ. ಎಲ್ಲರಿಗೂ ಸಹ ಬೇಗ ದರ್ಶನ ಆಗ್ಬೇಕು ಅನ್ನೋ ವ್ಯವಸ್ಥೆಯಲ್ಲಿ ತುಂಬಾ ಬೇಗ ಹೋಗ್ಬೇಕು ಅಂತ ಅಲ್ಲೆಲ್ಲ ಬ್ಯಾರಿಕೇಡ್ ಎಲ್ಲ ಜಂಪ್ ಮಾಡಿ, ನೀವು ಸುಮಾರು ವಿಡಿಯೋಗಳಲ್ಲಿ ನೋಡಿರ್ಬೋದು. ಪೊಲೀಸ್ ಬ್ಯಾರಿಕೇಡ್ ನ ಹಿಡ್ಕೊಂಡಿದ್ರು ಸಹ ಬ್ಯಾರಿಕೇಡ್ ನ ತೆಳ್ಳಿ ಭಕ್ತಾದಿಗಳು ವರ್ತಿಸ್ತಿದ್ದಾರೆ. ಅಂದ್ರೆ ಕಂಪ್ಲೀಟ್ ಅವ್ಯವಸ್ಥೆ ಆಗ್ಬಿಟ್ಟಿದೆ ಈಗ ಅಲ್ಲಿ. ಕಂಪ್ಲೀಟ್ ಮೇಡಮ್. ಅದ್ರ ಜೊತೆಗೆ ನಿನ್ನೆ ಮಳೆ ಬೇರೆ ಬಂತು. ಇನ್ನೂ ಹೇಳ್ಬಾರ್ದು ಅಂತ ಪರಿಸ್ಥಿತಿ ಇದೆ. ಇದಕ್ಕೆ ಏನ್ ಆಡಳಿತ ಮಂಡಳಿಯಿಂದ ಇರ್ಬೋದು, ಕೇರಳ ಸರ್ಕಾರ ಇರ್ಬೋದು, ಅದಕ್ಕೆ ಏನ್ ನಿಯೋಜನೆ ಮಾಡ್ಬೇಕು. ಇಂತಿಷ್ಟೇ ಭಕ್ತರು ಅಂತ ನಿರೀಕ್ಷೆ ಮಾಡೋದಕ್ಕಾಗಲ್ಲ. ಯಾಕಂದ್ರೆ ದರ್ಶನ ಪಡಿಬೇಕು ಅನ್ನೋ ಉತ್ಸಾಹದಲ್ಲಿ ಜಾಸ್ತಿ ಭಕ್ತರು ಬರ್ತಾರೆ. ಆದ್ರೆ ಒಂದಷ್ಟು ವ್ಯವಸ್ಥೆ ಮಾಡ್ಬೇಕಿತ್ತು ಅಂತ ಏನಿದೆ, ದೇವರ ಮೇಲಿನ ನಂಬಿಕೆಗೋಸ್ಕರ ಕಲಿಯುಗ ದೇವರು ಅನ್ನೋದ್ರಿಂದ ಎಲ್ಲಾರ್ಗು ಯಾವ್ದೋ ಒಂದ್ ರೀತಿ
ಅಯ್ಯಪ್ಪ ಅವರು ಒಂದ್ ಯಾವ್ದೋ ಒಂದ್ ರೀತಿ ಒಳ್ಳೇದ್ ಮಾಡಿದ್ರೆ ಸುಮಾರು ಭಕ್ತಾದಿಗಳು ಬರ್ತಾರೆ, ಲಕ್ಷಾಂತರ ಭಕ್ತಾದಿಗಳು ಬರ್ತಾರೆ. ಅದಕ್ಕೇನಲ್ಲಿ ಬ್ಯಾರಿಕೇಡ್ ವ್ಯವಸ್ಥೆಗಳು ಸಹ ಸರಿಯಾಗಿಲ್ಲ ಅಲ್ಲಿ. ಈಗ ಏನ್ ಗೊತ್ತಾ, ಸುಮಾರು ಒಂದು 20-30 ಸಾವಿರ ಜನ ಭಕ್ತಾದಿಗಳಿಗೆ ಅದೊಂದು ಹೆಲ್ಪ್ ಲೈನ್ ಕೊಟ್ಟಿದ್ದಾರೆ. ಆ ಹೆಲ್ಪ್ ಲೈನ್ಗೆ ಸುಮಾರು ಏನಿಲ್ಲ ಅಂದ್ರೆ ನಾವೇ ಒಂದು 50 ಟೈಮ್ಸ್ ಕಾಲ್ ಕನೆಕ್ಟ್ ಮಾಡಿದೀವಿ, ಬಟ್ ನೋ ರೆಸ್ಪಾನ್ಸ್. ಯಾರು ಸಹ ಒಂದೇ ಒಂದು ಸರಿ ಸಹ ಇದನ್ನೇನಾದ್ರೂ ಇದೇ ರೀತಿ ಬಿಡ್ಕೊಂಡು ಹೋದ್ರೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆಯ್ತಲ್ಲ ಮೇಡಮ್ ಅವರೇ, ಆ ತರ ಸಹ ಕಾಲ್ ತುಳಿತ ಆಗೋದು ತುಂಬಾ ಇದಿದೆ. ಅಲ್ಲ, ಈಗ ಇಷ್ಟು ಕ್ರೌಡ್ ಬಂದ ಮೇಲೆ ಆದ್ರೂ ಕಂಟ್ರೋಲಿಗೆ ತಗೊಳಕ್ ನೋಡಿದಾರಾ? ಖಂಡಿತ ಇಲ್ಲ ಮೇಡಮ್, ಖಂಡಿತ ಇಲ್ಲ. ಯಾವುದೇ ರೀತಿ ಇಲ್ಲ. ನಾವು ಅಲ್ಲಿಂದ ಬರ್ಬೇಕಾದ್ರೆ ಕಂಪ್ಲೀಟ್ ಆಗಿ ನೋಡ್ಕೊಂಡಿದೀವಿ. ವಿಡಿಯೋ ಫುಟೇಜ್ ಸಹ ನಾನು ಸುವರ್ಣ ನ್ಯೂಸ್ ಕಳ್ಸ್ಕೊಟ್ಟಿದೀನಿ. ಯಾವುದೇ ರೀತಿ ಮುನ್ನೆಚ್ಚರಿಕೆ ಕ್ರಮಗಳಿಲ್ಲ. ಅಲ್ಲ, ಈಗ ಬರೋ ಭಕ್ತರು ಸಹ ಒಂದ್ ಸ್ವಲ್ಪ ತಾಳ್ಮೆಯಿಂದ ನಡ್ಕೋಬೇಕಲ್ಲ. ಈಗ ಬ್ಯಾರಿಕೇಡ್ ಹಾಕಿದ್ದಾರೆ ಅಂದ್ರೆ ವ್ಯವಸ್ಥೆ ಒಂದು ಮಾಡಿರ್ತಾರೆ, ಆ ಸಾಲಿನಲ್ಲಿ ಹೋಗ್ಬೇಕು ಅನ್ನೋದಿಲ್ಲ, ನುಗ್ಗು ಬಿಡ್ತಾರೆ ಒಂದೇ ಸಲ. ಹೌದು, ಎಲ್ಲರಿಗೂ ಸಹ ಇಂಟೆನ್ಷನ್ ಒಂದೇ ಇರುತ್ತೆ, ನಮಗೆ ಬೇಗ ದರ್ಶನ ಆಗ್ಬೇಕು. ಹೌದು, ಅಷ್ಟೇ ಅದೊಂದು ಇಂಟೆನ್ಷನ್ ಇಟ್ಕೊಂಡು ಏನ್ ಗೊತ್ತಾ, ಪೊಲೀಸರು ಸಹ ಅವ್ರ ಮೇಲೆ ಏನೋ ರೂಡ್ ಆಗಿ ಬಿಹೇವ್ ಮಾಡಕ್ ಆಗ್ತಾ ಇಲ್ಲ. ಇಲ್ಲ ನಮ್ಮ ಭಕ್ತಾದಿಗಳು ಮಾಲಾಧಾರಿಗಳು ಸಹ ಅವರು ಸ್ವಲ್ಪ ಕರೆಕ್ಟ್ ನಡ್ಕೊತಾ ಇಲ್ಲ. ಇಬ್ರು ಸಹ ಕೋಆರ್ಡಿನೇಷನ್ ಕೊಟ್ರೆ ಇವ್ರಿಗೂ ದರ್ಶನ ಚೆನ್ನಾಗಾಗುತ್ತೆ. ಅಲ್ಲಿ ಆಡಳಿತ. ನಿಮ್ದು ದರ್ಶನ ಆಯ್ತಾ? ಆಯ್ತು ಮೇಡಮ್ ಅವರೇ, ನಮ್ದು ದರ್ಶನ ಆಯ್ತು. ಓಕೆ, ನೀವು ಇಲ್ಲಿ ಬೆಂಗಳೂರವರು? ಹೌದು, ಬೆಂಗಳೂರವರು. ನಾವು ಗಾಯತ್ರಿ ನಗರ, ಬೆಂಗಳೂರು ರಾಜಾಜಿನಗರ ಗಾಯತ್ರಿ ನಗರದಿಂದ. ಓಕೆ ಓಕೆ, ಸೊ ನೀವು ಹೊರಟಿದ್ದೀರಿ ಈಗ ದರ್ಶನ ಮುಗಿಸಿ? ದರ್ಶನ ಮುಗಿಸ್ಕೊಂಡು ಎಸ್ ಸರ್, ಸೇಫ್ ಆಗಿ ಬನ್ನಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಚಂದ್ರಶೇಖರ್ ಅವರೇ. ಈಗ ಮತ್ತೊಬ್ರು ಇದ್ದಾರೆ, ಶ್ರೀಧರ್ ಅಂತ, ಶಬರಿಮಲೆಯಿಂದಲೇ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಶ್ರೀಧರ್ ಅವರೇ, ನಮಸ್ತೆ. ಮೇಡಮ್ ನಮಸ್ತೆ ಮೇಡಮ್. ಆಯ್ತಾ ದರ್ಶನ? ಆಯ್ತಾ ನಿಮ್ದು? ಮೇಡಮ್ ದರ್ಶನ ಆಯ್ತು ಮೇಡಮ್. ಓಕೆ, ಅಂದ್ರೆ ತುಂಬಾ ಜಾಸ್ತಿ ಇದೆಯಾ ಕ್ರೌಡ್ ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ? ಮೇಡಮ್ ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ತುಂಬಾನೇ ರಶ್ ಇದೆ ಮೇಡಮ್. ನಾವು 13-14 ಅವರ್ ಆಗಿದೆ ಮೇಡಮ್ ನಮ್ದು ದರ್ಶನಕ್ಕೆ ಮೇಡಮ್. ಓಕೆ, ನೀರು ಸಿಕ್ತಿಲ್ಲ, ಆಹಾರ ಸಿಕ್ತಿಲ್ಲ, ಊಟದ್ದು ಸಮಸ್ಯೆ ಆಗ್ತಿದೆ ಅಂತಿದ್ದಾರೆ. ಹೌದು ಮೇಡಮ್, ಜನ ಭಕ್ತಾದಿಗಳು ಹಾಗೆ ಹೋದ್ರೆ ಬಂದು ನಮ್ಗೆ ರಸ್ತೆ ಕಾಣೋದಿಲ್ಲ. ಇವರು ಏನ್ ಮಾಡ್ತಾರೆ ಅಂದ್ರೆ, ಇವರು ಕೃಷಿಕರ ಕೊಡಂತರ ಮಾಡ್ಕೊಂಡು ಅದರಲ್ಲಿ ಸ್ಟೋರ್ ಮಾಡಿ ಕಳ್ಸೋದ್ರಿಂದ ಬಿಟ್ಟಿನ ಗ್ಯಾಪ್ ಅಲ್ಲಿ ನಮ್ಗೆ ಒಂದು ಜಾಗದ ಮೇಲೆ ಒಂದು ನೀರ್ ವ್ಯವಸ್ಥೆ ಇಲ್ಲ. ಮತ್ತೆ ದೇವಸ್ಥಾನ ಆಡಳಿತ ಮಂಡಳಿ ಹೇಳುತ್ತೆ ನೀರಿನ ವ್ಯವಸ್ಥೆ ಮಾಡಿದೀವಿ, ಬಿಸ್ಕೆಟ್ ವ್ಯವಸ್ಥೆ ಮಾಡಿದೀವಿ ಅಂತ. ಯಾವ್ದು ತಲುಪ್ತಿಲ್ಲ ಹಂಗಾದ್ರೆ? ಅರಂಗುತ್ತಿ ಒಂದು ಜಾಗದಲ್ಲಿ ಬಿಸ್ಕೆಟ್ ಕೊಡ್ತಾರೆ, ಪಪ್ಪ ಇಂದ ಏನು ತಿರ್ಗಾ ಮೇಲೆ ಸನಿಗಂದಲ್ಲಿ ಊಟಕ್ಕೆ ವ್ಯವಸ್ಥೆ ಮಾಡಿದೆ. ಓಕೆ, ಅಪ್ಪಾಚಿ ಮೇಡು ನೀಲಿಮಲೆಲ್ಲ ಏನು ವ್ಯವಸ್ಥೆ ಇಲ್ಲ. ಓಕೆ, ಸರಿಯಾದ ವ್ಯವಸ್ಥೆ ಆಗಿಲ್ಲ ಅಂತೀರಿ? ಏನಿಲ್ಲ ಮೇಡಮ್, ಶೌಚಾಲಯದ ಕೂಡ ನಮ್ಗೆ ಒಂದು ವ್ಯವಸ್ಥೆ ಏನಿಲ್ಲ. ಅದು ನೀಟ್ನೆಸ್ ಇಲ್ಲ, ಏನ್ ವ್ಯವಸ್ಥೆ ಇಲ್ಲ. ಅಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಟ್ಟು ನಾವು 4 ಗಂಟೆ 5 ಗಂಟೆ ಕಾಯ್ದಿದ್ದೀವಿ. ನೀವು ಪ್ರತಿ ವರ್ಷ ಶಬರಿಮಲೆಗೆ ಹೋಗೋರಾ? ಹೌದು ಮೇಡಮ್, ಇದು 14ನೇ ವರ್ಷ ನಾವು. ಅಲ್ಲ, ಈಗ ಪ್ರತಿ ವರ್ಷದಿಂದ ವರ್ಷಕ್ಕೆ ಭಕ್ತರ ಸಂಖ್ಯೆ ಜಾಸ್ತಿ ಆಗತ್ತಲ್ಲ, ಅದಕ್ಕೋಸ್ಕರ ಅವ್ರ ವ್ಯವಸ್ಥೆ ವರ್ಷದಿಂದ ವರ್ಷಕ್ಕೆ ಒಳ್ಳೆ ವ್ಯವಸ್ಥೆ ಮಾಡ್ತಿದಾರಾ ಅಥವಾ ಅವ್ಯವಸ್ಥೆನೆ ಅನ್ನಿಸ್ತಿದ್ಯಾ? ವರ್ಷದಿಂದ ವರ್ಷ ಕಡಿಮೆ ಆಗ್ತಿರುತ್ತೆ, ಇದು ಬಂದು ಡೆವಲಪ್ ಆಗ್ತಾನೆ. ಮತ್ತೆ ಹೇಗ್ ಸರ್ ಮಕ್ಕಳನ್ನೆಲ್ಲ ಕರ್ಕೊಂಡ್ ಬರ್ತಾರಲ್ಲ, ಯಾವ ಧೈರ್ಯದ ಮೇಲೆ? ಅಂದ್ರೆ ದೇವ್ರ ದರ್ಶನ, ದೇವ್ರ ಮೇಲೆ ನಂಬಿಕೆ ಹೌದು, ಬಟ್ ಈ ತರದ ಅವ್ಯವಸ್ಥೆ ಇದ್ರೆ ಕಷ್ಟ ಅಲ್ಲ ಮಕ್ಕಳನ್ನ ಹ್ಯಾಂಡಲ್ ಮಾಡೋದು. ಇವರು ಜನಗಳನ್ನ ಕಡೀರಿ ಹಾಗೆ ಬಿಟ್ಬಿಟ್ರೆ ಅದು ಪಾಡಿಗೆ ಅವರು ದರ್ಶನ ಮುಗಿಸ್ಕೊಂಡು ಕೆಳಗೆ ಎಳ್ದು ಬಿಡ್ತಾರೆ. ಇವರು ಬಂದು ಸುಮ್ಮನೆ ರಸ್ತೆಯನ್ನ ತೋರ್ಸಕ್ಕೋಸ್ಕರ ಓಲ್ಡ್ ಮಾಡಿ ಬಿಡೋದ್ರಿಂದ ಎಲ್ಲ ಒಬ್ಬರ ಮೇಲೆ ಒಬ್ರು ನೂಕುನುಗ್ಗಲಾಗ್ತಾ ಇದೆ. ಅಲ್ಲ, ಈಗ ಅವ್ರು ಹೋಲ್ಡ್ ಮಾಡ್ತಿರೋದು ಮುಂದೆ ಮತ್ತೆ ಕ್ರೌಡ್ ಜಾಸ್ತಿ ಆಗಿ ಅಲ್ಲಿ ನೂಕುನುಗ್ಗಲಾಗಬಾರ್ದು ಅಂತನಾ? ಯಾವ ಕಾರಣಕ್ಕೆ? ಮುಂದಿನ ಖಾಲಿ ಇದೆ, ಇವರು ಒಂದೇ ಜಾಗ ಸ್ಟೋರ್ ಮಾಡ್ತಾ ಇದ್ದಾರೆ. ಆ ಜಾಗದಲ್ಲಿ ಒಂದು ನೀರಿನ ವ್ಯವಸ್ಥೆ ಏನಿರೋದಿಲ್ಲ. ಈಗ ತಿರುಪತಿ ಅಂತ ಅಂದ್ರೆ ಅಲ್ಲಿ ಭಕ್ತರ ಸಂಖ್ಯೆ ಸಿಕ್ಕಾಪಟ್ಟೆ ಇರುತ್ತೆ ಅಂತ, ಬಟ್ ಅಲ್ಲೂ ಒಂದು ವ್ಯವಸ್ಥೆ ಮಾಡಿದ್ದಾರೆ ದರ್ಶನ ಪಡೆಯೋದಕ್ಕೆ ಅಂತ. ಬಟ್ ಇಲ್ಲೊಂದ್ ಸ್ವಲ್ಪ ಸಮಸ್ಯೆ ಆಗ್ತಿದೆ ಅನ್ನಿಸ್ತಿದ್ಯಾ ನಿಮ್ಗೆ ಅಲ್ಲಿ ಕಂಪೇರ್ ಮಾಡಿದ್ರೆ? ತಿರುಪತಿ ಇದು ಬೇರೆ, ಶಬರಿಮಲೆ ಬೇರೆ. ತಿರುಪತಿಯಲ್ಲಿ ಅವರು ಒಂದು ಗೋಡನ್ ಕೂಡ ಅವರು ಅಲ್ಲಿ ಏನ್ ವ್ಯವಸ್ಥೆ, ಊಟ ವ್ಯವಸ್ಥೆ, ಶೌಚಾಲಯದಾಗ್ಲಿ ಏನೋ ಒಂದು ವ್ಯವಸ್ಥೆ ಇದೆ. ಇಲ್ಲಿ ಆತರ ಇಲ್ಲ. ಒಂದು ನೀರ್ ಮಾತ್ರ ಇದ್ ಮಾಡ್ತಾರೆ. ಬಿಸ್ಕೆಟ್ ಇವಾಗ ನೀವ್ ಬಿಸ್ಕೆಟ್ ಎಲ್ಲೋ ಒಂದ್ ಜಾಗದಲ್ಲಿ ಕೊಡ್ತಾರೆ ಹೊರತು ಎಲ್ಲಾ ಜಾಗದಲ್ಲಿ ಕೊಡೋದಿಲ್ಲ. ಹೌದು ಹೌದು. ಅಲ್ಲ, ಸಾಲಲ್ಲಿ ನಿಂತ್ರೆ ಆ ಕಡೆ ಈ ಕಡೆ ಹೋಗೋದಕ್ಕಾಗಲ್ಲ. ನೀರು ಬಿಸ್ಕೆಟ್ ಏನೋ ಒಂದ್ ವ್ಯವಸ್ಥೆ ಇದ್ರೆ ಭಕ್ತರಿಗೂ ಒಂದ್ ಸ್ವಲ್ಪ ಆರಾಮು. ಮಕ್ಳನ್ನ ಕರ್ಕೊಂಡ್ ಬಂದಿರ್ತಾರೆ, ವಯಸ್ಸಾದವ್ರು ಇರ್ತಾರೆ. 18 ಪಡಿ ಕೆಳಗಡೆ ಇರೋ ಲೈನ್ ಅಲ್ಲಿ ನಿನ್ನ ಹತ್ರ ಬಿಸ್ಕೆಟ್ ನೀರಿನ ವ್ಯವಸ್ಥೆ ಇದೆ. ಅದರಿಂದ ಹಿಂದೆಗೆ ಯಾವ್ದು ವ್ಯವಸ್ಥೆ ಇಲ್ಲಲ್ಲ. 18 ಪಡಿ ಹಿಂದೆ ಕೆಳಗಡೆ ಒಂದು 10 ಲೈನ್ ಇದೆ. ಬಿಸ್ಕೆಟ್ ವ್ಯವಸ್ಥೆ ಇವ್ರು ಮಾಡಿದ್ದಾರೆ. ಓಕೆ, ಇನ್ಮೇಲಾದ್ರೂ ಅಚ್ಚುಕಟ್ಟಾಗಿ ವ್ಯವಸ್ಥೆ ಆಗ್ಲಿ ಅಲ್ವಾ? ಥ್ಯಾಂಕ್ ಯು ಶ್ರೀಧರ್ ಅವರೇ, ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.